ಬೆಳಗಾವಿಯಲ್ಲಿ ಬೆಳ್ಳಂಬೆಳಗ್ಗೆ 4 ಉದ್ಯಮಿಗಳಿಗೆ ಐಟಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. 4 ಉದ್ಯಮಿಗಳ ನಿವಾಸದ ಮೇಲೆ ಐಟಿ ದಾಳಿಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಗೋವಾ ಬೆಂಗಳೂರು ಅಧಿಕಾರಿಗಳಿಂದ ಬೆಳಗಾವಿಯ 4 ಉದ್ಯಮಿಗಳ ನಿವಾಸದಲ್ಲಿ ಸದ್ಯ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಐಟಿ ಅಂದ್ರೆ ಸಹಜವಾಗಿ ಉದ್ಯಮಿಗಳಿಗೆ ಭಯ ಇರುತ್ತೆ. ಈ ಟ್ಯಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಸಮಸ್ಯೆ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಐಟಿ ಅಧಿಕಾರಿಗಳ ದಾಳಿಯಾಗಿರುತ್ತೆ. ವಿನೋದ್ ದೊಡ್ಡಣ್ಣವರ್, ಪುಷ್ಪದಂತ ದೊಡ್ಡಣ್ಣವರ್, ಅಜಿತ್ ಪಟೇಲ್, ಅಶೋಕ್ ಕುಂಬರವಾಡಿಗೆ ಐಟಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. 4 ಉದ್ಯಮಿಗಳ ಮನೆ ಮತ್ತು ಕಚೇರಿಯಲ್ಲಿ ಸದ್ಯ ನಿರಂತರವಾಗಿ ಶೋಧ ಮುಂದುವರಿತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಗೋವಾ ಮತ್ತು ಬೆಂಗಳೂರು ಅಧಿಕಾರಿಗಳು ಜಂಟಿಯಾಗಿ ದಾಳಿ ಮಾಡಿ ಸದ್ಯ ದಾಖಲೆಗಳ ಪರಿಶೀಲನೆ ಮಾಡ್ತಿದ್ದಾರೆ. ಬೆಳಗಾವಿಯ ಖ್ಯಾತ ಉದ್ಯಮಿ ದೊಡ್ಡಣ್ಣವರ್ ಕುಟುಂಬ, ಅಲ್ಲಿ ಐಟಿ ಅಧಿಕಾರಿಗಳ ಶೋಧ ಮುಂದುವರೆದಿರುವ ದೃಶ್ಯ ನೀವು ಗಮನಿಸ್ತಾ ಇದ್ದೀರಿ. ಕುಂದಾನಗರಿ ಬೆಳಗಾವಿ 4 ಉದ್ಯಮಿಗಳು ಅವರ ನಿವಾಸ ಮತ್ತು ಕಚೇರಿ ಏಕಕಾಲದಲ್ಲಿ ಅಲ್ಲಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ಸಹಜವಾಗಿ ಈ ಲೋಕಾಯುಕ್ತ ದಾಳಿಯಾಗುವುದು ಜನಸಾಮಾನ್ಯರಿಂದ ಬಂದಿರುವಂತಹ ದೂರಿನ ಅನ್ವಯ. ಈ ಲಂಚ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಾಯ ಮೀರಿ ಆಸ್ತಿ ಗಳಿಕೆ ಇರಬಹುದು. ಸೊ ಇಲ್ಲೂ ಕೂಡ ಈಗ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಒಂದು ಟ್ಯಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ ಅನ್ನೋದರ ಮಾಹಿತಿ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೈಲಾರಿ, ಎಲ್ಲೆಲ್ಲಿ ದಾಳಿಯಾಗಿದೆ, ಸದ್ಯ ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ, ಲೇಟೆಸ್ಟ್ ಅಪ್ಡೇಟ್ ಅನ್ನ ಕೊಡೋದಾದ್ರೆ. ಖಂಡಿತ ಶ್ರುತಿ, ಬೆಳಗಾವಿಯಲ್ಲಿ 4 ಉದ್ಯಮಿಗಳಿಗೆ ಏನು ಐಟಿ ಅಧಿಕಾರಿಗಳು ಶಾಕನ್ನು ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ತೆರಿಗೆ ವಂಚನೆ ಮತ್ತು ಇಲ್ಲಿಗಲ್ ಬಿಸ್ನೆಸ್ ಆರೋಪದ ಹಿನ್ನೆಲೆಯಲ್ಲಿ ಈ 4 ಜನರ ಮೇಲೆ, ಉದ್ಯಮಿಗಳ ಮೇಲೆ ಈಗಾಗಲೇ ಏನು ಐಟಿ ರೇಡ್ ಆಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. ಸದ್ಯ ನಾನಿರುವಂಥ ಸ್ಥಳ ಏನು ಪುಷ್ಪದಂತ ದೊಡ್ಡಣ್ಣವ್ರು ಎಂಬುವರ ಮನೆ ಮುಂಭಾಗದಲ್ಲಿದ್ದೇನೆ. ಇದು ಪ್ರಮುಖವಾಗಿ 2 ಉದ್ಯಮಿಗಳು ಏನು ಇಲ್ಲಿ ಅನಧಿಕೃತವಾಗಿ ಬಿಸ್ನೆಸ್ಸನ್ನು ಮಾಡ್ತಿದ್ರು, ತೆರಿಗೆ ವಂಚನೆ ಮಾಡ್ತಿದ್ರು ಅನ್ನೋ ಒಂದು ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ಐಟಿ ಅಧಿಕಾರಿಗಳು ಅಂದರೆ ಗೋವಾ ಮತ್ತು ಮಹಾರಾಷ್ಟ್ರ ಮೂಲದ ಏನು ಬೆಂಗಳೂರು ಮೂಲದ ಅಧಿಕಾರಿಗಳು ಈ ಒಂದು ದಾಳಿಯನ್ನು ಮಾಡಿದ್ದಾರೆ. ಅದರಾಗೆ ಖ್ಯಾತ ಉದ್ಯಮಿ ವಿನೋದ್ ದೊಡ್ಡಣ್ಣವ್ರು ಮತ್ತು ಪುಷ್ಪದಂತ ದೊಡ್ಡಣ್ಣವ್ರು ಎಂಬುವರ ಮನೆ ಮೇಲೆ ಕೂಡ ಈಗ ಕಚೇರಿಗಳ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಮಹತ್ವದ ದಾಖಲೆಗಳನ್ನು ಪರಿಶೀಲಿಸುವ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು. ಐರನ್ ಹಾಗೂ ಗ್ರೆನೇಟ್ ಏನು ಉತ್ಪಾದನೆ ಮಾಡಿದರೆ ದೇಶ ವಿದೇಶಗಳಲ್ಲಿ ರಫ್ತನ್ನು ಮಾಡ್ತಿದ್ದಂಥ ಈ ಉದ್ಯಮಗಳ ಮೇಲೆ ಈಗಾಗಲೇ ಐಟಿ ರೇಡ್ ಆಗಿರುವಂಥದ್ದು. ಜೊತೆಗೆ ಈ 2 ಉದ್ಯಮಿಗಳು ಕೂಡ ಕಾಗವಾಡ ತಾಲೂಕಿನಲ್ಲಿ 2 ಸಕ್ಕರೆ ಕಾರ್ಖಾನೆಗಳನ್ನು ಕೂಡ ಹೊಂದಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಟಿಳಿಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಜೊತೆಗೆ ಬೆಳಗಾವಿಯ ಕ್ಯಾಂಪ್ ಪ್ರದೇಶದಲ್ಲಿ ಇರುವಂತಹ ಉದ್ಯಮಿ ಅಜಿತ್ ಪಟೇಲ್ ಮೇಲೂ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಜೊತೆಗೆ ಗಣೇಶ್ಪುರದಲ್ಲಿ ಇರುವಂತಹ ಅಶೋಕ್ ಐರನ್ ಎಂಬುವರ ಮೇಲೆ ಕೂಡ ದಾಳಿಯಾಗಿರುವಂಥದ್ದು. ಹುಂಬರವಾಡಿ ಮನೆ ಮೇಲೆ ಕೂಡ ದಾಳಿಯಾಗಿರುವ ಒಟ್ಟು ಈಗಾಗಲೇ 4 ಉದ್ಯಮಿಗಳ ಮೇಲೆ ದಾಳಿಯಾಗಿದ್ದು ಮಹತ್ವದ ದಾಖಲೆಗಳನ್ನು ಪರಿಶೀಲಿಸುವ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಶ್ರುತಿ. ಓಕೆ ಮೈಲಾರಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಬೆಳಗಾವಿಯಲ್ಲಿ ಬೆಳ್ಳಂಬೆಳಗ್ಗೆ 4 ಉದ್ಯಮಿಗಳಿಗೆ ಐಟಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. 4 ಉದ್ಯಮಿಗಳ ನಿವಾಸದ ಮೇಲೆ ಐಟಿ ದಾಳಿಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಗೋವಾ ಬೆಂಗಳೂರು ಅಧಿಕಾರಿಗಳಿಂದ ಬೆಳಗಾವಿಯ 4 ಉದ್ಯಮಿಗಳ ನಿವಾಸದಲ್ಲಿ ಸದ್ಯ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಐಟಿ ಅಂದ್ರೆ ಸಹಜವಾಗಿ ಉದ್ಯಮಿಗಳಿಗೆ ಭಯ ಇರುತ್ತೆ. ಈ ಟ್ಯಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಸಮಸ್ಯೆ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಐಟಿ ಅಧಿಕಾರಿಗಳ ದಾಳಿಯಾಗಿರುತ್ತೆ. ವಿನೋದ್ ದೊಡ್ಡಣ್ಣವರ್, ಪುಷ್ಪದಂತ ದೊಡ್ಡಣ್ಣವರ್, ಅಜಿತ್ ಪಟೇಲ್, ಅಶೋಕ್ ಕುಂಬರವಾಡಿಗೆ ಐಟಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. 4 ಉದ್ಯಮಿಗಳ ಮನೆ ಮತ್ತು ಕಚೇರಿಯಲ್ಲಿ ಸದ್ಯ ನಿರಂತರವಾಗಿ ಶೋಧ ಮುಂದುವರಿತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಗೋವಾ ಮತ್ತು ಬೆಂಗಳೂರು ಅಧಿಕಾರಿಗಳು ಜಂಟಿಯಾಗಿ ದಾಳಿ ಮಾಡಿ ಸದ್ಯ ದಾಖಲೆಗಳ ಪರಿಶೀಲನೆ ಮಾಡ್ತಿದ್ದಾರೆ. ಬೆಳಗಾವಿಯ ಖ್ಯಾತ ಉದ್ಯಮಿ ದೊಡ್ಡಣ್ಣವರ್ ಕುಟುಂಬ, ಅಲ್ಲಿ ಐಟಿ ಅಧಿಕಾರಿಗಳ ಶೋಧ ಮುಂದುವರೆದಿರುವ ದೃಶ್ಯ ನೀವು ಗಮನಿಸ್ತಾ ಇದ್ದೀರಿ. ಕುಂದಾನಗರಿ ಬೆಳಗಾವಿ 4 ಉದ್ಯಮಿಗಳು ಅವರ ನಿವಾಸ ಮತ್ತು ಕಚೇರಿ ಏಕಕಾಲದಲ್ಲಿ ಅಲ್ಲಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ.
ಸಹಜವಾಗಿ ಈ ಲೋಕಾಯುಕ್ತ ದಾಳಿಯಾಗುವುದು ಜನಸಾಮಾನ್ಯರಿಂದ ಬಂದಿರುವಂತಹ ದೂರಿನ ಅನ್ವಯ. ಈ ಲಂಚ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಾಯ ಮೀರಿ ಆಸ್ತಿ ಗಳಿಕೆ ಇರಬಹುದು. ಸೊ ಇಲ್ಲೂ ಕೂಡ ಈಗ IT ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಒಂದು ಟ್ಯಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ ಅನ್ನೋದರ ಮಾಹಿತಿ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೈಲಾರಿ, ಎಲ್ಲೆಲ್ಲಿ ದಾಳಿಯಾಗಿದೆ, ಸದ್ಯ ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ, ಲೇಟೆಸ್ಟ್ ಅಪ್ಡೇಟ್ ಅನ್ನ ಕೊಡೋದಾದ್ರೆ. ಖಂಡಿತ ಶ್ರುತಿ, ಬೆಳಗಾವಿಯಲ್ಲಿ 4 ಉದ್ಯಮಿಗಳಿಗೆ ಏನು IT ಅಧಿಕಾರಿಗಳು ಶಾಕನ್ನು ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ತೆರಿಗೆ ವಂಚನೆ ಮತ್ತು ಇಲ್ಲಿಗಲ್ ಬಿಸ್ನೆಸ್ ಆರೋಪದ ಹಿನ್ನೆಲೆಯಲ್ಲಿ ಈ 4 ಜನರ ಮೇಲೆ, ಉದ್ಯಮಿಗಳ ಮೇಲೆ ಈಗಾಗಲೇ ಏನು IT ರೇಡ್ ಆಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. ಸದ್ಯ ನಾನಿರುವಂಥ ಸ್ಥಳ ಏನು ಪುಷ್ಪದನ್ ದೊಡ್ಡಣ್ಣವ್ರು ಎಂಬುವರ ಮನೆ ಮುಂಭಾಗದಲ್ಲಿದ್ದೇನೆ. ಇದು ಪ್ರಮುಖವಾಗಿ ಇಬ್ಬರು ಉದ್ಯಮಿಗಳು ಏನು ಇಲ್ಲಿ ಅನಧಿಕೃತವಾಗಿ ಬಿಸ್ನೆಸ್ಸನ್ನು ಮಾಡ್ತಿದ್ರು, ತೆರಿಗೆ ವಂಚನೆ ಮಾಡ್ತಿದ್ರು ಅನ್ನೋ ಒಂದು ಆರೋಪ ಕೇಳಿ ಬಂದಿತ್ತು. ಹೀಗಾಗಿ IT ಅಧಿಕಾರಿಗಳು ಅಂದರೆ ಗೋವಾ ಮತ್ತು ಮಹಾರಾಷ್ಟ್ರ ಮೂಲದ ಏನು ಬೆಂಗಳೂರು ಮೂಲದ ಅಧಿಕಾರಿಗಳು ಈ ಒಂದು ದಾಳಿಯನ್ನು ಮಾಡಿದ್ದಾರೆ. ಅದರಾಗೆ ಖ್ಯಾತ ಉದ್ಯಮಿ ವಿನೋದ್ ದೊಡ್ಡಣ್ಣವ್ರು ಮತ್ತು ಪುಷ್ಪದನ್ ದೊಡ್ಡಣ್ಣವ್ರು ಎಂಬುವರ ಮನೆ ಮೇಲೆ ಕೂಡ ಈಗ ಕಚೇರಿಗಳ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಮಹತ್ವದ ದಾಖಲೆಗಳನ್ನು ಪರಿಶೀಲಿಸುವ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು. ಐರನ್ ಹಾಗೂ ಗ್ರೆನೇಟ್ ಏನು ಉತ್ಪಾದನೆ ಮಾಡಿದ್ರೆ ದೇಶ ವಿದೇಶಗಳಲ್ಲಿ ರಫ್ತನ್ನು ಮಾಡ್ತಿದ್ದಂಥ ಈ ಉದ್ಯಮಗಳ ಮೇಲೆ ಈಗಾಗಲೇ IT ರೇಡ್ ಆಗಿರುವಂಥದ್ದು. ಜೊತೆಗೆ ಈ ಇಬ್ಬರು ಉದ್ಯಮಿಗಳು ಕೂಡ ಕಾಗವಾಡ ತಾಲೂಕಿನಲ್ಲಿ 2 ಸಕ್ಕರೆ ಕಾರ್ಖಾನೆಗಳನ್ನು ಕೂಡ ಹೊಂದಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಟಿಳಿಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಜೊತೆಗೆ ಬೆಳಗಾವಿಯ ಕ್ಯಾಂಪ್ ಪ್ರದೇಶದಲ್ಲಿ ಇರುವಂಥ ಉದ್ಯಮಿ ಅಜಿತ್ ಪಟೇಲ್ ಮೇಲೂ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಜೊತೆಗೆ ಗಣೇಶ್ಪುರದಲ್ಲಿ ಇರುವಂಥ ಅಶೋಕ್ ಐರಾನ್ ಎಂಬುವರ ಮೇಲೆ ಕೂಡ ದಾಳಿ ಆಗಿರುವಂಥದ್ದು. ಹುಂಬರವಾಡಿ ಮನೆ ಮೇಲೆ ಕೂಡ ದಾಳಿ ಆಗಿರುವ ಒಟ್ಟು ಈಗಾಗಲೇ 4 ಉದ್ಯಮಿಗಳ ಮೇಲೆ ದಾಳಿ ಆಗಿದ್ದು ಮಹತ್ವದ ದಾಖಲೆಗಳನ್ನು ಪರಿಶೀಲಿಸುವ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಶ್ರುತಿ. ಓಕೆ ಮೈಲಾರಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಬೆಳಗಾವಿಯಲ್ಲಿ ಬೆಳ್ಳಂಬೆಳಗ್ಗೆ 4 ಉದ್ಯಮಿಗಳಿಗೆ IT ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. 4 ಉದ್ಯಮಿಗಳ ನಿವಾಸದ ಮೇಲೆ IT ದಾಳಿಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಗೋವಾ ಬೆಂಗಳೂರು ಅಧಿಕಾರಿಗಳಿಂದ ಬೆಳಗಾವಿಯ 4 ಉದ್ಯಮಿಗಳ ನಿವಾಸದಲ್ಲಿ ಸದ್ಯ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. IT ಅಂದ್ರೆ ಸಹಜವಾಗಿ ಉದ್ಯಮಿಗಳಿಗೆ ಭಯ ಇರುತ್ತೆ. ಈ ಟ್ಯಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಸಮಸ್ಯೆ ಆಗಿರುತ್ತೆ. ಆ ನಿಟ್ಟಿನಲ್ಲಿ IT ಅಧಿಕಾರಿಗಳ ದಾಳಿಯಾಗಿರುತ್ತೆ. ವಿನೋದ್ ದೊಡ್ಡಣ್ಣವರ್, ಪುಷ್ಪದಂತ ದೊಡ್ಡಣ್ಣವರ್, ಅಜಿತ್ ಪಟೇಲ್, ಅಶೋಕ್ ಹುಂಬರವಾಡಿಗೆ IT ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. 4 ಉದ್ಯಮಿಗಳ ಮನೆ ಮತ್ತು ಕಚೇರಿಯಲ್ಲಿ ಸದ್ಯ ನಿರಂತರವಾಗಿ ಶೋಧ ಮುಂದುವರಿತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಗೋವಾ ಮತ್ತು ಬೆಂಗಳೂರು ಅಧಿಕಾರಿಗಳು ಜಂಟಿಯಾಗಿ ದಾಳಿ ಮಾಡಿ ಸದ್ಯ ದಾಖಲೆಗಳ ಪರಿಶೀಲನೆ ಮಾಡ್ತಿದ್ದಾರೆ. ಬೆಳಗಾವಿಯ ಖ್ಯಾತ ಉದ್ಯಮಿ ದೊಡ್ಡಣ್ಣವರ್ ಕುಟುಂಬ, ಅಲ್ಲಿ IT ಅಧಿಕಾರಿಗಳ ಶೋಧ ಮುಂದುವರೆದಿರುವ ದೃಶ್ಯ ನೀವು ಗಮನಿಸ್ತಾ ಇದ್ದೀರಿ. ಕುಂದಾನಗರಿ ಬೆಳಗಾವಿ